ಡೆಡ್ ಸ್ಟೋರೇಜ್ ಹಂತಕ್ಕೆ ರಕ್ಕಸಕೊಪ್ಪ ಜಲಾಶಯ ತಲುಪಿದೆ. ಬೆಳಗಾವಿಯ ಅರ್ಧ ಭಾಗಕ್ಕೆ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ. ಬೆಳಗಾವಿ ತಾಲೂಕಿನ ರಕ್ಕಸಕೊಪ್ಪದ ಅರ್ಧ ಟಿಎಂಸಿ ಸಾಮರ್ಥ್ಯದ ಜಲಾಶಯ ಇದು. ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಮುಂಗಾರು ಕೈಕೊಟ್ಟ ಹಿನ್ನೆಲೆ ಜೂನ್ ಅಂತ್ಯದ ವೇಳೆಗೆ ಜಲಾಶಯ ಸಂಪೂರ್ಣ ಖಾಲಿಯಾಗಿದೆ. ಮುಂಗಾರು ಮಳೆ ಕೈಕೊಟ್ಟಿರುವ ಕಾರಣಕ್ಕೆ ಡೆಡ್ ಸ್ಟೋರೇಜ್ ನೀರನ್ನ ಬಳಕೆ ಮಾಡಲಾಗ್ತಾ ಇದೆ. ಪಂಪಿಂಗ್ ಮೂಲಕ ಬೆಳಗಾವಿ ನಗರಕ್ಕೆ ಜಲಮಂಡಳಿ ನೀರು ಪೂರೈಕೆ ಮಾಡ್ತಾ ಇದೆ. ಡೆಡ್ ಸ್ಟೋರೇಜ್ ನೀರು ಬಳಸಿದ್ರೆ ರೋಗ ರುಜಿನಗಳು ಹೆಚ್ಚಾಗುವ ಭೀತಿ ಇದೆ. ಇನ್ನೆರಡು ದಿನದಲ್ಲಿ ಮಳೆ ಆಗದಿದ್ರೆ ಡೆಡ್ ಸ್ಟೋರೇಜ್ ನೀರು ಕೂಡ ಖಾಲಿ ಆಗುತ್ತೆ. ಬಾರಿ ಮುಂಗಾರು ಮಳೆ ಕೈಕೊಟ್ಟಿರುವ ಕಾರಣಕ್ಕೆ ರಕ್ಕಸಕೊಪ್ಪ ಜಲಾಶಯ ಸಂಪೂರ್ಣವಾಗಿ ಖಾಲಿಯಾಗಿರುವಂತದ್ದು. ಬೆಳಗಾವಿಯ ಮಹಾನಗರದ ಜೀವನಾಡಿ ಅಂತ ಹೇಳಿ ರಕ್ಕಸಕೊಪ್ಪ ಜಲಾಶಯವನ್ನು ಕರೆಯಲಾಗುತ್ತೆ. ಬೆಳಗಾವಿ ತಾಲೂಕಿನಲ್ಲಿ ಇರತಕ್ಕಂತಹ ರಕ್ಕಸಕೊಪ್ಪ ಜಲಾಶಯದಲ್ಲಿ ದೃಶ್ಯವನ್ನು ನಾನು ನಿಮಗೆ ತೋರಿಸುತ್ತೇನೆ. ಈ ನೋಡಿ, ದೃಶ್ಯದಲ್ಲಿ ನೋಡ್ತಿರುವಂತದ್ದು ರಕ್ಕಸಕೊಪ್ಪ ಜಲಾಶಯ ಬೆಳಗಾವಿಯ ಮಹಾನಗರದ ಅರ್ಧ ಭಾಗಕ್ಕೆ ಕುಡಿಯುವ ನೀರನ್ನ ಪೂರೈಕೆ ಮಾಡುತ್ತೆ. ಆದ್ರೆ ನಿಗದಿತ ಸಮಯದಲ್ಲಿ ಮುಂಗಾರು ಮಳೆ ಆರಂಭವಾದ ಹಿನ್ನೆಲೆಯಲ್ಲಿ ಈಗ ಜಲಾಶಯ ಸಂಪೂರ್ಣವಾಗಿ ಖಾಲಿಯಾಗಿರುವಂತದ್ದು. ಅರ್ಧ ಟಿಎಂಸಿ ಅರ್ಧ ಟಿಎಂಸಿ ಸಾಮರ್ಥ್ಯ ಹೊಂದಿರತಕ್ಕಂಥ ರಕ್ಕಸಕೊಪ್ಪ ಜಲಾಶಯ ಏನಿದೆ, ಇದು ಬೆಳಗಾವಿ ಅರ್ಧ ಮಹಾನಗರಕ್ಕೆ ನೀರನ್ನ ಇಲ್ಲಿಂದಾನೇ ಪೂರೈಕೆ ಮಾಡುತ್ತೆ. ಈಗ ಈ ಜಲಾಶಯ ಡೆಡ್ ಸ್ಟೋರೇಜ್ ಹಂತಕ್ಕೆ ತಲುಪಿರುವಂತದ್ದು. ಕೇವಲ 2 ಅಡಿ ಮಾತ್ರ ಜಲಾಶಯದಲ್ಲಿ ನೀರು ಇರುವಂತದ್ದು. ಹೀಗಾಗಿ ಡೆಡ್ ಸ್ಟೋರೇಜ್ ನಲ್ಲಿ ಇರತಕ್ಕಂಥ ನೀರನ್ನೇ ಈಗ ಪಂಪಿಂಗ್ ಮೂಲಕ ಬೆಳಗಾವಿಯ ಅರ್ಧ ನಗರಕ್ಕೆ ನೀರನ್ನ ಸರಬರಾಜು ಮಾಡುವ ಕೆಲಸವನ್ನ ಜಲಮಂಡಳಿ ಅಧಿಕಾರಿಗಳು ಮಾಡ್ತಿರುವಂತದ್ದು. ಕೇವಲ ಹಿಡಕಲ್ ಜಲಾಶಯದಲ್ಲಿ ಕೇವಲ 5 ಟಿಎಂಸಿ ನೀರು ಇರುವಂತದ್ದು. ಅದು ಅರ್ಧ ಭಾಗಕ್ಕೆ ನೀರನ್ನ ಪೂರೈಕೆ ಮಾಡಿದೆ. ಇನ್ನು ಅರ್ಧ ಭಾಗ ಬೆಳಗಾವಿಯ ಅರ್ಧ ಭಾಗಕ್ಕೆ ರಕ್ಕಸಕೊಪ್ಪ ಜಲಾಶಯದಿಂದಲೇ ನೀರನ್ನ ಪೂರೈಕೆ ಮಾಡಲಾಗುತ್ತೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಏನು ರಕ್ಕಸಕೊಪ್ಪ ಜಲಾಶಯ ಜಲಾನಯನ ಪ್ರದೇಶಗಳಿದೆ, ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲೂ ಕೂಡ ಈ ಬಾರಿ ಮಳೆ ಆಗಿಲ್ಲ. ಈ ಕಾರಣಕ್ಕೆ ಜಲಾಶಯದಿಂದ ಹರಿದು ಬರಬೇಕಾದ ನೀರು ಈವರೆಗೂ ಬರದ ಹಿನ್ನೆಲೆಯಲ್ಲಿ ಜಲಾಶಯ ಈಗ ಸಂಪೂರ್ಣವಾಗಿ ಖಾಲಿಯಾಗಿರುವಂತದ್ದು. ಬೆಳಗಾವಿಯ ಪಶ್ಚಿಮ ಘಟ್ಟಗಳಲ್ಲಿ ಮಳೆಯಲ್ಲಿ ಇರತಕ್ಕಂಥದ್ದು. ಹೀಗಾಗಿ ಮೇ ಅಂತ್ಯದ ವೇಳೆಗೆ ಬೆಳಗಾವಿಯಲ್ಲಿ ಮಳೆ ಆರಂಭ ಆಗುತ್ತೆ. ಆದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.